ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ ಸ್ನೇಹಿತರೆ. ಇಂದು ನಾವು ಕುಂಭರಾಶಿಯವರ ಜೀವನದಲ್ಲಿ ಆಗುವ ಅಸಾಧಾರಣ ಬದಲಾವಣೆಯ ಬಗ್ಗೆ ಮಾತನಾಡಲಿದ್ದೇನೆ. ಫೆಬ್ರವರಿ 18, 19, 20ರಂದು ಕುಂಭರಾಶಿಯವರ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ. ನೀವು ಇಲ್ಲಿಯವರೆಗೆ ನೋಡಿರುವ ಎಲ್ಲ ಕಷ್ಟಗಳು, ಕಣ್ಣೀರು ಮತ್ತು ಹೋರಾಟಗಳು ಒಂದು ಕಡೆ ಇವೆ. ಆದರೆ ಮುಂದಿನ ದಿನಗಳು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ ಸ್ನೇಹಿತರೆ. ಈ ಬದಲಾವಣೆಯು ತುಂಬ ಪ್ರಬಲವಾಗಿರುತ್ತದೆ. ನೀವು ಅದನ್ನು ನಂಬಲು ಸಾಧ್ಯವಾಗುವುದಿಲ್ಲ. ಇದಲ್ಲದೆ ಕುಂಭರಾಶಿಯವರು ತುಂಬ ಅದೃಷ್ಟವಂತರು, ಏಕೆಂದರೆ ಈ 3 ದಿನಗಳಲ್ಲಿ ದೈವಿಕ ಆಶೀರ್ವಾದವು ಅವರ ಮೇಲೆ ಹೆಚ್ಚಿರುತ್ತದೆ. ಅದು ನಿಮ್ಮನ್ನು ಮುಂದೆ ಕರೆದೊಯ್ಯಲಿದೆ. ಆ ದೈವಿಕ ಶಕ್ತಿಯು ನಿಮ್ಮನ್ನು ಅನೇಕ ಅಪಾಯಗಳಿಂದ ರಕ್ಷಿಸಿದೆ. ಅದು ನಿಮ್ಮನ್ನು ಮನುಷ್ಯರ ಕೋಪದಿಂದಲೂ ರಕ್ಷಿಸಿದೆ. ಆ ದೈವಿಕ ಶಕ್ತಿ ಯಾರೆಂದು ನಿಮಗೆ ತಿಳಿದಿದ್ದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುತ್ತೀರಾ. ಈಗ ಈ ವಿವರಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿ. ಹಾಗಾದರೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಕುಂಭರಾಶಿಯವರು ಜೀವನವನ್ನು ಹೋರಾಟದಂತೆ ಬದುಕಿದ್ದಾರೆ. ಪ್ರತಿದಿನ ಒಂದು ಪರೀಕ್ಷೆ, ಪ್ರತಿ ಬೆಳಗ್ಗೆ ಒಂದು ಹೊಸ ಭಯದಿಂದ ಪ್ರಾರಂಭವಾಗುತ್ತದೆ. ನಾನು ಪ್ರಾರಂಭಿಸಿದ ಯಾವುದೇ ಕೆಲಸವನ್ನು ಮುಗಿಸಲು ಸಾಧ್ಯವಾಗುತ್ತದೆಯೇ ಎಂಬ ಬಗ್ಗೆ ನನ್ನ ಮನಸ್ಸಿನಲ್ಲಿ ಸಂದೇಹವಿರುತ್ತದೆ. ಆದರೆ ನೀವು ಎಂದಿಗೂ ಪ್ರಯತ್ನಿಸುವುದನ್ನು ನಿಲ್ಲಿಸಲಿಲ್ಲ. ಸನ್ನಿವೇಶಗಳು ಎಷ್ಟೇ ನಕಾರಾತ್ಮಕವಾಗಿದ್ದರೂ ನೀವು ಎಂದಿಗೂ ಬಿಟ್ಟುಕೊಡಲಿಲ್ಲ. ಕುಂಭರಾಶಿಯವರು ಹೊರಗೆ ತುಂಬ ಸಾಮಾನ್ಯರಂತೆ ಕಾಣುತ್ತಾರೆ. ಅವರು ಹೆಚ್ಚು ಹೇಳುವುದಿಲ್ಲ. ಅವರು ತಮ್ಮ ತೊಂದರೆಗಳ ಬಗ್ಗೆ ಯಾರಿಗೂ ತಿಳಿಸುವುದಿಲ್ಲ. ಆದರೆ ಒಳಗೆ ಸಾಗರದಂತಹ ಭಾವನೆಗಳಿಗೆ, ನಗು ಮತ್ತು ನಗುವಿನ ಹಿಂದೆ ಅನೇಕ ಪ್ರಶ್ನೆಗಳು, ಅನೇಕ ಚಿಂತೆಗಳು, ಅನೇಕ ನಿದ್ದೆ ಇಲ್ಲದ ರಾತ್ರಿಗಳಿವೆ. ಈ ದ್ವಂದ್ವ ಜೀವನವು ನಿಮಗೆ ಹೊಸದಲ್ಲ. ಅನೇಕ ಜನರು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದ್ದಾರೆ. ನಿಮ್ಮ ಮೌನವನ್ನು ನಿಮ್ಮ ದೌರ್ಬಲ್ಯವೆಂದು ಪರಿಗಣಿಸಲಾಗಿತ್ತು. ಹೆಚ್ಚು ಪ್ರತಿಕ್ರಿಯಿಸದಿರುವುದು ನಿಮ್ಮ ಹಿತಾಸಕ್ತಿ ಎಂದು ನೀವು ಭಾವಿಸಿದ್ದೀರಿ. ಆದರೆ ವಾಸ್ತವದಲ್ಲಿ ನೀವು ಮಾತುಗಳಲ್ಲ, ಕ್ರಿಯೆಗಳಿಂದ ಉತ್ತರಿಸುವ ವ್ಯಕ್ತಿ. ಸಮಯ ಬಂದಾಗ ಮಾತ್ರ ನೀವು ನಿಮ್ಮ ಶಕ್ತಿಯನ್ನು ಬಹಿರಂಗಪಡಿಸುತ್ತೀರಿ. ಅಲ್ಲಿಯವರೆಗೆ ತಾಳ್ಮೆಯಿಂದ ಕಾಯಿರಿ. ಈ 3 ದಿನಗಳಲ್ಲಿ ಕುಂಭರಾಶಿಯವರೇ 3 ದೊಡ್ಡ ಒಳ್ಳೆಯ ಸುದ್ದಿಗಳು ಕೇಳಲಿವೆ. ಆ ಸುದ್ದಿ ನಿಮ್ಮ ಜೀವನವನ್ನು ಏಕಕಾಲದಲ್ಲಿ 3 ದಿಕ್ಕುಗಳಲ್ಲಿ ಬದಲಾಯಿಸುತ್ತದೆ. ಒಂದು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದೆ, ಇನ್ನೊಂದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದೆ, ಇನ್ನೊಂದು ನಿಮ್ಮ ಗೌರವ ಮತ್ತು ಮನ್ನಣೆಗೆ ಸಂಬಂಧಿಸಿದೆ. ಈ ಎಲ್ಲ ವಿಷಯಗಳು ಒಟ್ಟಾಗಿ ನಿಮ್ಮ ಜೀವನವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಎಲ್ಲ ಅನ್ಯಾಯಗಳು, ಅವಮಾನಗಳು ಮತ್ತು ದ್ರೋಹಗಳು ವ್ಯರ್ಥವಾಗಿಲ್ಲ ಎಂದು ಈಗ ನೀವು ಅರ್ಥ ಮಾಡಿಕೊಳ್ಳುವಿರಿ. ಇವೆಲ್ಲವೂ ನಿಮ್ಮನ್ನು ಬಲಪಡಿಸಲು ಬಂದ ಪರೀಕ್ಷೆಗಳು. ಈ ಪರೀಕ್ಷೆಗಳಿಲ್ಲದಿದ್ದರೆ ನೀವು ಇಂದು ಈ ಮಟ್ಟದಲ್ಲಿ ನಿಲ್ಲುತ್ತಿರಲಿಲ್ಲ. ದೇವರು ನಿಮ್ಮನ್ನು ಸಿದ್ಧಪಡಿಸಿದ್ದಾನೆ. ಈಗ ಅವನು ಫಲಿತಾಂಶಗಳನ್ನು ನೀಡಲಿದ್ದಾನೆ. ಕುಂಭರಾಶಿ ಚಕ್ರದಲ್ಲಿ 11ನೇ ಸ್ಥಾನ. ಧನಿಷ್ಠ 3ನೇ 4ನೇ ಪಾದಗಳು, ಶತಭಿಷ 4 ಪಾದಗಳು, ಪೂರ್ವಭಾದ್ರ ಮೊದಲ 3 ಪಾದಗಳು ಈ ರಾಶಿ ಚಕ್ರ ಚಿಹ್ನೆಗೆ ಸೇರಿವೆ. ಈ ನಕ್ಷತ್ರಗಳ ಪ್ರಭಾವದಿಂದಾಗಿ ಕುಂಭರಾಶಿ ಚಕ್ರದ ಜನರು ಬಹಳ ವಿಶೇಷವಾದ ಮಾನಸಿಕ ಶಕ್ತಿಯನ್ನು ಹೊಂದಿರುತ್ತಾರೆ. ಇತರರು ಕುಸಿದಾಗಲೂ ನೀವು ಎದ್ದು ನಿಲ್ಲಬಹುದು. ಸಮಸ್ಯೆಗಳನ್ನು ಪರಿಹರಿಸುವ ನೈಸರ್ಗಿಕ ಸಾಮರ್ಥ್ಯ ನಿಮ್ಮಲ್ಲಿದೆ. ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಅದರಿಂದ ಹೊರಬರಲು ಒಂದು ಮಾರ್ಗವಿದೆ ಎಂಬ ನಂಬಿಕೆ ನಿಮ್ಮಲ್ಲಿದೆ. ಆ ನಂಬಿಕೆಯೇ ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ. ಅದಕ್ಕಾಗಿ ಎಷ್ಟೇ ಕಠಿಣವಾಗಿದ್ದರೂ ನೀವು ಸಂಪೂರ್ಣವಾಗಿ ಹತಾಶರಾಗುವುದಿಲ್ಲ. ನೀವು ಯಾವಾಗಲೂ ಒಳಗೆ ಎಲ್ಲೋ ಭರವಸೆಯ ಬೆಳಕನ್ನು ನೋಡುತ್ತೀರಿ. ಕುಂಭರಾಶಿಯವರ ಜೀವನದಲ್ಲಿ ಸಂಬಂಧಗಳು ಬಹಳ ಸೂಕ್ಷ್ಮ ವಿಷಯ. ನೀವು ಒಮ್ಮೆ ನಂಬಿದರೆ ನೀವು ಸಂಪೂರ್ಣವಾಗಿ ನಂಬುತ್ತೀರಿ. ನೀವು ಸೂಕ್ಷ್ಮವಾಗಿ ಅನುಮಾನಿಸುವುದಿಲ್ಲ. ಅದು ನಿಮಗೆ ಹೆಚ್ಚು ನೋವನ್ನು ಉಂಟು ಮಾಡುತ್ತದೆ. ಹಾಗೆ ಮಾಡಿದೆಯಾ? ನಿನ್ನ ಜೀವನದಲ್ಲಿ ನೀನು ನಂಬಿದವರೇ ನಿನಗೆ ದ್ರೋಹ ಬಗೆದ ಹಲವು ಬಾರಿ ಆಗಿದೆ. ಆ ಹೊಡೆತಗಳು ಇನ್ನೂ ನಿನ್ನ ಮನಸ್ಸಿನಲ್ಲಿಯೇ ಗಾಯದ ಗುರುತುಗಳಾಗಿ ಉಳಿದಿದೆ. ನೀನು ಹಣಕ್ಕಿಂತ ಮಾನವ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡುತ್ತೀಯಾ? ಮಾತುಗಳು ನಿನಗೆ ಮುಖ್ಯವಲ್ಲ, ಮನಸ್ಸು ಮುಖ್ಯ. ಆದರೆ ಈ ಲೋಕ ಹಾಗಲ್ಲ. ನಿನ್ನ ಒಳ್ಳೆಯತನದ ಲಾಭ ಪಡೆದ ಅನೇಕ ಜನರಿದ್ದಾರೆ. ಅಗತ್ಯವಿದ್ದಾಗ ಮಾತ್ರ ನಿನ್ನ ಹತ್ತಿರ ಇದ್ದು, ಅಗತ್ಯವಿಲ್ಲದಿದ್ದಾಗ ನಿನ್ನನ್ನು ಪಕ್ಕಕ್ಕೆ ತಳ್ಳಿದ ಜನರನ್ನು ನೀನು ನೋಡಿದ್ದೀಯಾ? ಮತ್ತೆ ಚಿಕ್ಕ ವಯಸ್ಸಿನಲ್ಲಿಯೇ ಕುಟುಂಬದ ಜವಾಬ್ದಾರಿಗಳನ್ನು ನಿನ್ನ ಮೇಲೆ ಬಿದ್ದವು. ನಿನ್ನ ವಯಸ್ಸಿನ ಮಕ್ಕಳು ಸಂತೋಷದಿಂದ ಸುತ್ತಾಡುತ್ತಿದ್ದಾಗ ಜವಾಬ್ದಾರಿಗಳು ಮತ್ತು ಆಲೋಚನೆಗಳಿಂದ ನಿನ್ನ ಮೇಲೆ ಹೊರೆಯಾಗಿದ್ದೆ. ಗಮನಿಸು, ನೀನು ಮುಳುಗಿ ಹೋದೆ. ನಿನ್ನ ಎಲ್ಲ ಆಸೆಗಳು ಮತ್ತು ಕನಸುಗಳು ನಿನ್ನ ಕುಟುಂಬಕ್ಕಾಗಿ ಬದಿಗಿಟ್ಟಿದ್ದೀಯಾ? ಆದರೆ ಯಾರೂ ನಿನ್ನ ತ್ಯಾಗಗಳನ್ನು ಹೆಚ್ಚು ಗುರುತಿಸಲಿಲ್ಲ.
ನಿನ್ನ ಜೀವನದಲ್ಲಿ ರಾತ್ರಿಯಲ್ಲಿ ಒಂಟಿಯಾಗಿ ಕುಳಿತು ಇನ್ನು ಎಷ್ಟು ಸಮಯ ಎಂದು ನಿನ್ನೊಳಗೆ ಮಾತನಾಡಿಕೊಂಡ ದಿನಗಳಿದ್ದವು. ಕೆಲವೊಮ್ಮೆ ನೀನು ದೇವರನ್ನು ಪ್ರಶ್ನಿಸಲು ಬಯಸುತ್ತಿದ್ದೀಯಾ, ನಾನು ಏನಾದರೂ ತಪ್ಪು ಮಾಡಿದ್ದೇನೆಯೇ, ನಾನು ಇಷ್ಟೊಂದು ಕಷ್ಟಪಟ್ಟಿದ್ದರೆ ಇದು ನನ್ನ ಫಲಿತಾಂಶ. ಆದರೆ ನೀನು ದೇವರ ಮೇಲಿನ ನಂಬಿಕೆಯನ್ನು ಬಿಟ್ಟುಕೊಡಲಿಲ್ಲ. ನಿನ್ನ ಜೀವನ ಯುದ್ಧಭೂಮಿಯಾಗಿ ಬದಲಾದರೂ ನೀನು ಯೋಧನಂತೆ ನಿಂತಿದ್ದೀಯಾ. ನೀನು ಎಷ್ಟೇ ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಧೈರ್ಯ ನಿನಗೆ ತಿಳಿದಿದೆ. ನಿನ್ನ ಕಣ್ಣೀರು ಯಾರೂ ನೋಡಲಿಲ್ಲ, ನಿನ್ನ ಹೋರಾಟವನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಆದರೆ ದೇವರು ಎಲ್ಲವನ್ನು ನೋಡಿದನು. ಈಗ ಕಾಲ ಬದಲಾಗುತ್ತಿದೆ, ನಿಮ್ಮ ಪರವಾಗಿ ಗಾಳಿ ಬೀಸಲು ಪ್ರಾರಂಭಿಸಿದೆ. ನೀವು ಇಷ್ಟು ವರ್ಷಗಳಿಂದ ಕಾಯುತ್ತಿರುವ ಸಮಯ ಸಮೀಪಿಸುತ್ತಿದೆ. ಈ 3 ದಿನಗಳಲ್ಲಿ ನೀವು ನೋಡುವ ಬದಲಾವಣೆಗಳು ನಿಮ್ಮನ್ನು ಆಶ್ಚರ್ಯಪಡಿಸುತ್ತವೆ. ನೀವು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತೀರಿ. ಇದು ನಿಮ್ಮ ಜೀವನದಲ್ಲಿ ಕೇವಲ ಒಂದು ತಿರುವಲ್ಲ, ಇದು ಪುನರ್ಜನ್ಮದಂತಿದೆ. ಎಲ್ಲ ಹಳೆಯ ದುಃಖಗಳು ಮತ್ತು ಹಳೆಯ ಗಾಯಗಳು ನಿಧಾನವಾಗಿ ಮಾಯವಾಗುತ್ತದೆ. ಹೊಸ ಹುರುಪುಗಳು ಮತ್ತು ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ನೀವು ಈ ಅವಕಾಶಗಳನ್ನು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಕುಂಭರಾಶಿ. ಈ ರಾಶಿ ಚಕ್ರ ಚಿಹ್ನೆಯ ವ್ಯಕ್ತಿತ್ವವನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಅವರು ಹೊರಗೆ ಒಬ್ಬ ವ್ಯಕ್ತಿ ಮತ್ತು ಒಳಗೆ ಇನ್ನೊಬ್ಬ ವ್ಯಕ್ತಿ. ಅನೇಕ ಜನರಿಗೆ ನಿಮ್ಮ ಆಳ ಅರ್ಥವಾಗುವುದಿಲ್ಲ. ನೀವು ನಗುತ್ತಾ ಮಾತನಾಡಿದರೂ ಅದೇ ಸಮಯದಲ್ಲಿ ಹಲವಾರು ಆಲೋಚನೆಗಳು ಒಳಗೆ ಓಡಾಡುತ್ತಿರುತ್ತವೆ. ನಿಮ್ಮ ಮನಸ್ಸು ಎಂದಿಗೂ ಖಾಲಿಯಾಗಿರುವುದಿಲ್ಲ. ಭೂತ, ವರ್ತಮಾನ ಮತ್ತು ಭವಿಷ್ಯ ಎಲ್ಲವನ್ನು ಒಂದೇ ಸಮಯದಲ್ಲಿ ನಿಮ್ಮ ಆಲೋಚನೆಗಳ ಸುತ್ತ ಸುತ್ತುತ್ತದೆ. ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದ ಕುಂಭ ರಾಶಿಯವರು ಸ್ವಭಾವದಿಂದಲೇ ಜವಾಬ್ದಾರರು. ಚಿಕ್ಕ ವಯಸ್ಸಿನಲ್ಲಿಯೇ ಯಾರಾದರೂ ಅವರನ್ನು ಅವಲಂಬಿಸಿದ್ದಾರೆ ಎಂಬ ಭಾವನೆ ನಿಮ್ಮಲ್ಲಿ ಬಲವಾಗಿರುತ್ತದೆ. ಅದಕ್ಕಾಗಿಯೇ ನೀವು ಚಿಕ್ಕ ವಯಸ್ಸಿನಿಂದಲೇ ವಯಸ್ಕರಂತೆ ಯೋಚಿಸಲು ಪ್ರಾರಂಭಿಸುತ್ತೀರಿ. ನೀವು ಆಟಗಳಿಗಿಂತ ಅಗತ್ಯಗಳು, ಸಮಸ್ಯೆಗಳು ಮತ್ತು ಪರಿಹಾರಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಿ. ಧನಿಷ್ಠ ನಕ್ಷತ್ರದ ಪ್ರಭಾವದಿಂದಾಗಿ ನಿಮಗೆ ವಿಶೇಷ ಸ್ವಾಭಿಮಾನ ಇದೆ. ನೀವು ಯಾರಿಗೂ ತಲೆಬಾಗಲು ಇಷ್ಟಪಡುವುದಿಲ್ಲ. ಅಗತ್ಯವಿದ್ದರೆ ನೀವು ತ್ಯಾಗಗಳನ್ನು ಮಾಡುತ್ತೀರಿ, ಆದರೆ ಭಿಕ್ಷೆ ಕೇಳುವುದಿಲ್ಲ. ಈ ಸ್ವಭಾವದಿಂದಾಗಿ ನೀವು ಜೀವನದಲ್ಲಿ ಹಲವು ಬಾರಿ ಒಂಟಿಯಾಗಿ ಉಳಿದಿದ್ದೀರಿ. ಆದರೂ ಯಾರೂ ನಿಮ್ಮ ಆತ್ಮವಿಶ್ವಾಸವನ್ನು ಪೂರ್ಣವಾಗಿ ನಾಶಪಡಿಸಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಶತಭಿಷ ನಕ್ಷತ್ರದಲ್ಲಿ ಜನಿಸಿದ ಕುಂಭರಾಶಿಯವರು ಬಹಳ ಆಳಚಿಂತಕರು. ನೀವು ಸರಳ ವಿಷಯಗಳಲ್ಲಿ ಆಳ ಅರ್ಥಗಳನ್ನು ಕಂಡುಹಿಡಿಯುತ್ತೀರಿ. ಅದಕ್ಕಾಗಿಯೇ ಅನೇಕ ಜನರು ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಅದೇ ನಿಮ್ಮ ಶಕ್ತಿಯೂ ಕೂಡ. ನಿಮ್ಮ ಪರಿಣಾಮಗಳನ್ನು ಮೊದಲೇ ನಿರೀಕ್ಷಿಸುವುದರಿಂದ ದೊಡ್ಡ ಅಪಾಯಗಳು ತಪ್ಪಿಸುತ್ತೀರಿ. ಋತಾಶ್ರಮ ನಕ್ಷತ್ರ ಅಂದರೆ ಶತಾಭಿಷ ನಕ್ಷತ್ರದ ಪ್ರಭಾವದಲ್ಲಿರುವ ಜನರು ತುಂಬ ಮೌನವಾಗಿರುತ್ತಾರೆ ಮತ್ತು ಅವರು ತಮ್ಮ ನೋವು, ಭಯ, ಕಣ್ಣೀರನ್ನು ಯಾರಿಗೂ ತೋರಿಸುವುದಿಲ್ಲ. ನೀವು ಹೊರಗಿನ ಪ್ರಪಂಚಕ್ಕೆ ಬಲಶಾಲಿಯಾಗಿ ಕಾಣುತ್ತೀರಿ, ಆದರೆ ಒಳಗೆ ನಿಮ್ಮ ಹೃದಯ ಹಲವು ಬಾರಿ ಮುರಿದು ಹೋಗಿದೆ. ಆದರೂ ನೀವು ಯಾರಿಗೂ ನಿಮ್ಮ ದೌರ್ಬಲ್ಯವನ್ನು ತೋರಿಸಿಲ್ಲ. ಪೂರ್ವಭಾದ್ರ ನಕ್ಷತ್ರದ ಪ್ರಭಾವದಲ್ಲಿರುವ ಕುಂಭ ರಾಶಿಯ ಜನರು ತುಂಬ ಭಾವನಾತ್ಮಕರು. ನೀವು ಪ್ರೀತಿಸಿದರೆ ಅವರು ಸಂಪೂರ್ಣವಾಗಿ ಪ್ರೀತಿಸುತ್ತಾರೆ. ನೀವು ದ್ವೇಷಿಸಿದರೆ ಅವರು ಸಂಪೂರ್ಣವಾಗಿ ದೂರವಿರುತ್ತಾರೆ. ಮಧ್ಯದಲ್ಲಿರುವುದು ನಿಮ್ಮಿಂದಲ್ಲ. ಇದಕ್ಕಾಗಿಯೇ ನೀವು ಜೀವನದಲ್ಲಿ ಗಂಭೀರ ಅನುಭವಗಳನ್ನು ಎದುರಿಸಿದ್ದೀರಿ. ಪ್ರೀತಿ, ಮದುವೆ, ನೋವು ಎರಡೂ ನಿಮ್ಮ ಜೀವನದಲ್ಲಿ ಸಮಾನವಾಗಿರುತ್ತದೆ. ಕುಂಭರಾಶಿಯವರ ಪ್ರಮುಖ ನೈಸರ್ಗಿಕ ಗುಣವೆಂದರೆ ಬುದ್ಧಿವಂತಿಕೆ. ಪುಸ್ತಕ ಜ್ಞಾನಕ್ಕಿಂತ ಜೀವನ ಅನುಭವಗಳ ಮೂಲಕ ನೀವು ಹೆಚ್ಚಿನದನ್ನು ಕಲಿಯುತ್ತೀರಿ. ನೀವು ಅನುಭವಿಸಿದ ನೋವನ್ನು ನೀವು ಮತ್ತೆ ಎಂದಿಗೂ ಅನುಭವಿಸುವುದಿಲ್ಲ. ಆ ಅನುಭವವು ನಿಮ್ಮ ಗುರುವಾಗಿರುತ್ತದೆ. ಅದಕ್ಕಾಗಿಯೇ ನೀವು ನಿಮ್ಮ ವಯಸ್ಸನ್ನು ಲೆಕ್ಕಿಸದೆ ಬಹಳ ಪ್ರಬುದ್ಧವಾಗಿ ಯೋಚಿಸುತ್ತೀರಿ. ನಿಮ್ಮಲ್ಲಿ ಧೈರ್ಯವು ಸಹಜ. ಅದು ಹೊರಗೆ ಉತ್ತಮವಾಗಿ ಕಾಣಿಸದಿರಬಹುದು, ಆದರೆ ಬಿಕ್ಕಟ್ಟು ಬಂದಾಗ ನಿಮ್ಮೊಳಗಿನ ನಿಜವಾದ ಶಕ್ತಿ ಬಹಿರಂಗಗೊಳ್ಳುತ್ತದೆ. ಎಲ್ಲರೂ ಭಯಭೀತರಾದಾಗ ನೀವು ಮೌನವಾಗಿ ನಿಂತು ಇದು ಹಾದು ಹೋಗುತ್ತದೆ ಎಂದು ನೀವೇ ಹೇಳಿಕೊಳ್ಳುತ್ತೀರಿ. ಅದು ನಿಮ್ಮ ನಿಜವಾದ ಧೈರ್ಯ. ಕಠಿಣ ಪರಿಶ್ರಮದ ತತ್ವಶಾಸ್ತ್ರ ಕುಂಭರಾಶಿಯ ರಕ್ತದಲ್ಲಿದೆ. ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳು ತಕ್ಷಣ ಗೋಚರಿಸದಿದ್ದರೂ ನೀವು ನಿಲ್ಲಿಸುವುದಿಲ್ಲ. ಕೆಲವರು ಮಧ್ಯದಲ್ಲಿ ಬಿಟ್ಟುಕೊಡುತ್ತಾರೆ, ಆದರೆ ನೀವು ಕೊನೆಯವರೆಗೂ ಪ್ರಯತ್ನಿಸುತ್ತೀರಿ. ಅದಕ್ಕಾಗಿಯೇ ನಿಮ್ಮ ಪ್ರಯಾಣ ನಿಧಾನವಾಗಿದೆ, ಆದರೆ ನಿಮ್ಮ ಅಡಿಪಾಯ ಮುಂದೆ ಬಲವಾಗಿದೆ. ಕಣ್ಣೀರು ನಿಮ್ಮ ಜೀವನದ ಒಂದು ಭಾಗವಾಗಿದೆ. ನೀವು ದುಃಖಿತರಾದಾಗ ನೀವು ಅಳಲು ಸಹ ಸಾಧ್ಯವಿಲ್ಲ, ನಿರಾಳರಾಗಲು ಸಾಧ್ಯವಿಲ್ಲ. ನೀವು ನಿಮ್ಮ ಕಣ್ಣೀರನ್ನು ಒಳಗೆ ನುಂಗುತ್ತೀರಿ. ಅದು ನಿಮ್ಮ ಆರೋಗ್ಯವು ಕೆಲವೊಮ್ಮೆ ನಿಮ್ಮ ಮನಸ್ಸನ್ನು ತುಂಬ ಆಯಾಸಗೊಳಿಸಿದೆ. ಆದರೂ ನಿಮ್ಮ ನೋವಿನಿಂದ ನೀವು ಯಾರಿಗೂ ಹೊರೆಯಾಗಬಾರದು ಎಂಬ ಭಾವನೆಯಿಂದ ನೀವು ಅದನ್ನು ಮೌನವಾಗಿ ಸಹಿಸಿಕೊಳ್ಳುತ್ತೀರಿ. ಕುಂಭರಾಶಿಯವರು ಜೀವನದಲ್ಲಿ ಎದುರಿಸುವ ಅವಮಾನಗಳು ಬಹಳ ಆಳವಾಗಿ ಚುಚ್ಚುತ್ತವೆ, ಏಕೆಂದರೆ ನೀವು ಪ್ರಾಮಾಣಿಕವಾಗಿರಲು ಪ್ರಯತ್ನಿಸುತ್ತೀರಿ. ನೀವು ಮೋಸ ಮಾಡುವುದಿಲ್ಲ, ನೀವು ಸುಳ್ಳು ಹೇಳುವುದಿಲ್ಲ. ಹಾಗೆ ಮೋಸ ಹೋದಾಗ ಅದು ನಿಮ್ಮ ಮನಸ್ಸನ್ನು ತುಂಬ ಆಳವಾಗಿ ನೋಯಿಸುತ್ತದೆ. ಆದರೂ ನೀವು ಸೇಡು ತೀರಿಸಿಕೊಳ್ಳುವ ಬಗ್ಗೆ ಹೆಚ್ಚು ಯೋಚಿಸುವುದಿಲ್ಲ.
ತಂತ್ರಗಳು ಮತ್ತು ಅಡೆತಡೆಗಳು ನಿಮ್ಮ ಜೀವನಕ್ಕೆ ಹೊಸದಲ್ಲ. ನೀವು ಬೆಳೆದಾಗೆಲ್ಲ ಯಾರಾದರೂ ನಿಮ್ಮ ಪಾದಗಳಿಗೆ ಅಡ್ಡಿ ಹಾಕಲು ಪ್ರಯತ್ನಿಸುತ್ತಾರೆ. ಅವರು ಹಾಗೆ ಮಾಡುತ್ತಾರೆ. ಕೆಲವರು ನಕ್ಕು ಹಿಂದಿನಿಂದ ಗುಂಡಿಗಳನ್ನು ತೋಡಿದರು, ಕೆಲವರು ನಿಮ್ಮನ್ನು ದೂಷಿಸಿದರು. ಆದರೆ ನೀವು ನಿಮ್ಮ ಹಾದಿಯನ್ನು ಬಿಡಲಿಲ್ಲ. ನೀವು ನಿಧಾನವಾಗಿಯಾದರೂ ಮುಂದೆ ಸಾಗಿದ್ದೀರಿ. ಕಳೆದ ಕೆಲವು ವರ್ಷಗಳಿಂದ ಈ ದಿನದ ಶನಿಯ ಪ್ರಭಾವವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಈ ಅವಧಿಯು ನಿಮಗೆ ಶಾಂತಿಯುತ ಪ್ರಯಾಣವಾಗಿರಲಿಲ್ಲ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಪ್ರತಿದಿನ ಒಂದು ಪರೀಕ್ಷೆ ಉತ್ತೀರ್ಣವಾಗಿದೆ. ನೀವು ಒಂದು ಸಮಸ್ಯೆಯಿಂದ ಹೊರಬಂದಾಗ ಮತ್ತೊಂದು ಸಮಸ್ಯೆ ಉದ್ಭವಿಸುತ್ತದೆ. ನಿಮ್ಮ ಜೀವನದಲ್ಲಿ ವಿಶ್ರಾಂತಿ ಎಂಬ ಪದ ಕಾಣಿಸಿಕೊಂಡಿಲ್ಲ. ಕುಂಭ ರಾಶಿಯವರು ಈ ದಿನ ಶನಿಯ ಪ್ರಭಾವದಿಂದ ಸಾಕಷ್ಟು ಮಾನಸಿಕ ಒತ್ತಡವನ್ನು ಅನುಭವಿಸಿದ್ದಾರೆ. ಅವರು ಸಣ್ಣ ವಿಷಯಗಳ ಬಗ್ಗೆ ಬಹಳಷ್ಟು ಯೋಚಿಸಿದ್ದಾರೆ. ಭವಿಷ್ಯದ ಬಗ್ಗೆ ಗಮನಿಸಿ ಅನಗತ್ಯ ಭಯಗಳು ನಿಮ್ಮ ಮನಸ್ಸನ್ನು ಹಿಂಸಿಸುತ್ತಿದ್ದವು. ಆದರೆ ನೀವು ಜವಾಬ್ದಾರಿಗಳಿಂದ ಓಡಿ ಹೋಗಲಿಲ್ಲ. ನಿಮ್ಮ ಮೇಲೆ ಬಿದ್ದ ಹೊರೆಯನ್ನು ನೀವು ಮೌನವಾಗಿ ಹೊತ್ತುಕೊಂಡಿದ್ದೀರಿ. ಈ ಸಮಯದಲ್ಲಿ ನೀವು ಅನೇಕ ಬಾರಿ ಒಂಟಿತನ ಅನುಭವಿಸಿದ್ದೀರಿ. ನಿಮ್ಮ ಸುತ್ತಲೂ ಜನರಿದ್ದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂದು ಭಾಸವಾಯಿತು. ನಿಮ್ಮ ಮಾತನ್ನು ಕೇಳುವವರಿದ್ದರೂ ನಿಮ್ಮ ಆಲೋಚನೆಗಳು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂದು ಭಾಸವಾಯಿತು. ಈ ಒಂಟಿತನವು ನಿಮ್ಮನ್ನು ಒಳಗಿನಿಂದ ತುಂಬ ನೋಯಿಸಿತು. ನೀವು ನಂಬಿದ ಜನರು ನಿಮ್ಮ ವಿರುದ್ಧ ಬೆನ್ನು ತಿರುಗಿದ ಹಲವು ಬಾರಿ ನಿಮ್ಮ ಜೀವನದಲ್ಲಿದ್ದವು. ನಿಮ್ಮ ಉತ್ತಮ ಸ್ನೇಹಿತರೆಂದು ಕರೆಯಲ್ಪಟ್ಟವರು ನಿಮ್ಮ ದೌರ್ಬಲ್ಯಗಳನ್ನು ನಿಮ್ಮ ವಿರುದ್ಧ ತಿರುಗಿಸಿದರು. ನೀವು ಅದನ್ನು ಬಳಸಿದ್ದೀರಿ. ಆ ಕ್ಷಣಗಳಲ್ಲಿ ನಿಮ್ಮ ಹೃದಯ 1000 ತುಂಡುಗಳಾಗಿರುತ್ತಿತ್ತು. ಆದರೂ ನೀವು ನೋವನ್ನು ತೋರಿಸಲಿಲ್ಲ. ಹಣಕ್ಕಿಂತ ಮಾನವ ಸಂಬಂಧಗಳಿಗೆ ನೀಡುವ ಮೌಲ್ಯವು ನಿಮ್ಮ ಜೀವನವನ್ನು ಸಂಕೀರ್ಣಗೊಳಿಸಿದೆ. ನೀವು ನಂಬಿಕೆಯ ಆಧಾರದ ಮೇಲೆ ಬಂಧಗಳನ್ನು ನಿರ್ಮಿಸುತ್ತೀರಿ, ಆದರೆ ಅಡಿಪಾಯ ಇದ್ದಕ್ಕಿದ್ದಂತೆ ಕುಸಿದಾಗ ನೀವು ಸಂಪೂರ್ಣವಾಗಿ ಛಿದ್ರವಾಗುತ್ತೀರಿ. ಈ ಗಾಯವು ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುತ್ತದೆ. ಸ್ನೇಹಿತರೆ, ನಿಮ್ಮ ಕುಟುಂಬ ಜೀವನದಲ್ಲೂ ನೀವು ಅನೇಕ ತಪ್ಪು ಗ್ರಹಸ್ಥಿತಿಗಳನ್ನು ಎದುರಿಸಿದ್ದೀರಿ. ನೀವು ಮಾಡಿದ ತ್ಯಾಗಗಳು ಅನೇಕ ಜನರು ಅರ್ಥ ಮಾಡಿಕೊಂಡಿಲ್ಲ. ಅವರು ನಿಮ್ಮ ಮೌನವನ್ನು ನಿಮ್ಮ ನಿರ್ಲಕ್ಷ್ಯವೆಂದು ಕಡೆಗಣಿಸಿದರು. ಅವರು ನಿಮ್ಮ ಜವಾಬ್ದಾರಿಯನ್ನು ನಿಮ್ಮ ದೌರ್ಬಲ್ಯವೆಂದು ನೋಡಿದರು. ಆದರೂ ನೀವು ಇಲ್ಲಿ ಬಿಟ್ಟಿಲ್ಲ. ನಿಮ್ಮ ಪ್ರೀತಿ ಮೌನವಾಗಿದೆ. ಅದು ಮಾತುಗಳಲ್ಲಿ, ಕಾರ್ಯಗಳಲ್ಲಿ ಕಂಡುಬರುತ್ತದೆ. ಅದಕ್ಕಾಗಿಯೇ ಕೆಲವೊಮ್ಮೆ ಇತರರು ನಿಮ್ಮ ಪ್ರೀತಿಯನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಆದರೆ ನೀವು ಪ್ರೀತಿಸುವುದನ್ನು ನಿಲ್ಲಿಸಲಿಲ್ಲ. ಸ್ನೇಹಿತರೆ, ನಿಮ್ಮ ಹೃದಯ ಎಷ್ಟೇ ನೋಯಿಸಿದರೂ ನೀವು ಕಠಿಣವಾಗಲಿಲ್ಲ. ಅದೇ ನಿಮ್ಮ ಶ್ರೇಷ್ಠತೆ. ಕುಂಭರಾಶಿಯ ಜೀವನದಲ್ಲೂ ಒಂದು ವಿಷಯ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅದು ಎಷ್ಟೇ ಕಷ್ಟವಾದರೂ ನಿನ್ನ ಮುಂದೆ ಎಷ್ಟು ಜನರು ನಿಂತರೂ ಕೊನೆಗೆ ನೀನು ಸಂಪೂರ್ಣವಾಗಿ ಕುಸಿಯುವುದಿಲ್ಲ. ನೀವು ಗೆಲ್ಲುವೆ ಎಂದು ಶನಿಯು ನಿಮ್ಮ ಕೈಯನ್ನು ಹಿಡಿಯುತ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸ್ನೇಹಿತರೆ, ನೋಡಿದ್ರಲ್ಲ, 18, 19, 20 ನಿಮಗೆ ದೈವಿಕ ಶಕ್ತಿಯು ಕಾಪಾಡುತ್ತದೆ. ಅಂದರೆ ಇಂದಿನಿಂದ ನಿಮಗೆ 3 ದಿನ ಒಳ್ಳೆ ಶುಭ ಫಲಗಳಿವೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.